ಅವರ ಮದುವೆ ಅನ್ನೋದು ಜೀವನದ ಪ್ರಮುಖ ಘಟ್ಟ, ಅದು ಮೊದಲ ಹೆಜ್ಜೆ ಇಟ್ಟಿದ್ದೀರಾ. ಈ ಖುಷಿ ಕ್ಷಣಗಳ ಬಗ್ಗೆ ಹೇಳಿ ಅಂತ. ತುಂಬಾನೇ ಖುಷಿ ಆಗ್ತಿದೆ ಮೇಡಮ್. ಅಂದ್ರೆ ನಂಗೆ ಇದೆಲ್ಲ ವಾಯ್ಸ್ ಅಷ್ಟು ಜೋರಿಲ್ಲ. ಇಷ್ಟು ಜನ ನಾನು ಯಾವತ್ತೂ ನೋಡಿರಲಿಲ್ಲ. ಇವ್ರಿಗಾದ್ರೆ ಸ್ವಲ್ಪ ಪರಿಚಯ ಇರುತ್ತೆ. ನಾನು ತುಂಬ ಭಾವುಕಳಾದ್ರೆ ಇಷ್ಟು ಪ್ರೀತಿ, ಇಷ್ಟು ಆಶೀರ್ವಾದ, ತುಂಬ ಖುಷಿ ಆಯ್ತು. ಮೈಸೂರಿನಲ್ಲಿ ಸೆಟ್ಲ್ ಆಗುವಂಥದ್ದು, ಮೈಸೂರಿನಲ್ಲಿ ಬರುವಂಥದ್ದು ಏನಿಲ್ಲ ಸರ್, ಮೈಸೂರಿಗೆ ಬರ್ತಾನೆ ಇರ್ತೀನಿ. ಕೆಲಸ ಎಲ್ಲ ಇರುತ್ತೆ ಅಲ್ಲಿ. ಮೈಸೂರಲ್ಲಿ ಮನೆ ಮಾಡಿ ಇಲ್ಲೇ ಶಿವಣ್ಣನು ಇಲ್ಲೇ ಮನೆ ಮಾಡಿದ್ದಾರೆ. ಆ ರೀತಿಯಾಗಿ ಮೈಸೂರಿನಲ್ಲೇ ಅಲ್ಲ, ಇವಾಗೇನು 1 hour ಇದೆ ಶೂಟಿಂಗ್ ಎಲ್ಲ. ಕೆಲಸ ಇಲ್ಲ ಅಂದಾಗ ಆಲ್ಮೋಸ್ಟ್ ಇಲ್ಲೇ ಇರ್ತೀವಿ, 2 ಕಡೆ ಇರ್ತೀವಿ. ಸೊ ಡೆಫಿನೆಟ್ಲಿ ಸರ್, ಮೈಸೂರು ಯಾವಾಗ್ಲೂ ಅದೊಂದು, ನಾನು ಅಂತಲ್ಲ, ಐ ಥಿಂಕ್ ಮೋಸ್ಟ್ಲಿ ಮೈಸೂರಲ್ಲಿ ಬೆಳೆದಿರೋರ್ಗೆ ಎಲ್ರಿಗೂ, ಅಥವಾ ಹೊರಗಡೆಯಿಂದ ಬಂದು ಮೈಸೂರಿಗೆ ಕನೆಕ್ಟ್ ಆಗಿರೋರು ಎಲ್ರಿಗೂ ಅದೊಂದು ಎಮೋಷನ್ ಯಾವಾಗಲೂ ಅದು ಇದೇ ಇರುತ್ತೆ, ಕ್ಯಾರಿ ಆಗ್ತಾನೆ ಇರುತ್ತೆ. ಎಸ್ ಸರ್, ಎಸ್ ಸರ್, ಎಸ್ ಸರ್. ತುಂಬ ಚೆನ್ನಾಗಾಗಿದೆ ಎಲ್ಲ. ಇಡೀ ಕುಟುಂಬ ಎಲ್ಲರೂ ತುಂಬ ಖುಷಿ ಪಟ್ಟಿದ್ದಾರೆ. ಅವ್ರ ಕುಟುಂಬ ನನ್ನ ಕುಟುಂಬ ಇದ್ದಂಗೆ 1 ವರ್ಷದಿಂದ ಇದ್ದೀವಿ ಸರ್. ನನ್ನ ಮನೆಗೆ ಹೋಗೋ ಥರ ಫೀಲಿಂಗ್ ಇದೆ. ತುಂಬ ಖುಷಿಯಿಂದ ನಾನು ಹೋಗೋಕ್ಕೆ ಕಾಯ್ತಾ ಇದ್ದೀನಿ. ನಮ್ಮ ಕುಟುಂಬ ಅವ್ರ ಕುಟುಂಬ, ಅವ್ರ ಕುಟುಂಬ ನಮ್ಮ ಕುಟುಂಬ, ಎಲ್ಲ ನಮ್ಮ ಕುಟುಂಬ, ಎಲ್ಲ ಒಂದೇ ಕುಟುಂಬ. ನನ್ನ ವೇದಿಕೆ ಮೇಲೆ ಅಭಿಮಾನಿಗಳು ಬರ್ತಾರೆ ಏನೋ ಆಗುತ್ತೆ ಅಂತ ಆ ಥರದೂ ಕಾಣ್ತಾ ಇದೆ. ಅದೆಲ್ಲವೂ ಕೂಡ ನೀರು ಚೆನ್ನಾಗಾಗಿದೆ. ಅಂದರೆ ವೇದಿಕೆ ಮೇಲೆ ಅಭಿಮಾನಿಗಳು ಒಂದು ಭಯ ಇತ್ತಲ್ಲ, ಅಂದರೆ ತುಂಬ ನೂಕು ನುಗ್ಲಾಟ ಆದರೆ ಈ ಥರದೊಂದು ಭಯ ಇದ್ದೇ ಇರುತ್ತೆ ಯಾವಾಗಲೂ ಈ ಥರ ಆಗಬೇಕಾದ್ರೆ. ಬಟ್ ನನಗೆ ಅವರು ಆ ಲೈನಲ್ಲಿ ಅವರು ಪಾಸ್ ಆಗ್ತಿದ್ರಲ್ಲ, ಅದು ಬಹಳ ಖುಷಿ ಕೊಡ್ತಾಯಿತ್ತು. ಅವ್ರ ಕಡೆಗೆ ಅವ್ರು ನೋಡಿಕೊಂಡು ತುಂಬ ಖುಷಿಯಾಗಿ, ಹಾಗಾಗಿ ಅವಾಗ ಅವರಿಗೆ ವಿಶ್ ಮಾಡಿಕೊಂಡು, ಯಾಕಂದರೆ ಅದಕ್ಕೆ ಐ ಥಿಂಕ್ ಇಟ್ ಡಿಮ್ಯಾಂಡ್ಸ್ ರೆಸ್ಪೆಕ್ಟ್. ಅವ್ರಿಗೆ ಅದು ತುಂಬ ದೊಡ್ಡ ಗೌರವ ಕೊಡಬೇಕು. ಯಾಕೆಂದರೆ ಅದು ನಾವೇನು ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ವಿ ಅದನ್ನು ಎಷ್ಟು ಚೆನ್ನಾಗಿ ಫಾಲೋ ಮಾಡ್ಕೊಂಡು ಅವರು ತುಂಬ ಖುಷಿಯಾಗಿ ಊಟ ಮಾಡ್ಕೊಂಡು ಹೋದ್ರಲ್ಲ, ಅದಕ್ಕೆ ಎಷ್ಟು ಗೌರವ ಸಲ್ಲಿಸಿದ್ರು ಸಾಲ. ಸರ್, ನಿಮ್ಮ ಸ್ನೇಹಿತರು ಚಿತ್ರರಂಗದ ಹಿರಿಯರೆಲ್ಲ ಬಂದಿದ್ರು. ಸಾಕಷ್ಟು ಮದುವೆ ಆದ ನಂತರ ಯಾವ ರೀತಿ ಇರಬೇಕು, ಡ್ಯಾಲಿ ಜನರಿಗೆ ಯಾವ ದೃಷ್ಟಿ ಬಿಡಬೇಕು, ಸಾಕಷ್ಟು ಸಣ್ಣ ಮಟ್ಟದಿಂದ ದೊಡ್ಡ ಮಟ್ಟಕ್ಕೆ ಬೆಳೆದಿದ್ದಾರೆ, ಯಾವ ರೀತಿ ಇರಬೇಕು ಅನ್ನೋ ರೀತಿಯಲ್ಲಿ ಒಂದಷ್ಟು ಸಜೆಷನ್ಗಳು ಕೊಟ್ಟಿದ್ದಾರೆ. ಅವರ ಆರೈಕೆ, ಪ್ರೀತಿಗಳು. ನಮ್ಮ ಚಿತ್ರರಂಗದ ಕುಟುಂಬಕ್ಕೆ ಯಾವಾಗಲೂ ಆಭಾರಿ ಸರ್. ನಾನು ಸ್ಟಾರ್ಟಿಂಗ್ ಬಂದಾಗ್ಲಿಂದನೂ ಇವತ್ತವರೆಗೂ ಪ್ರತಿಯೊಂದು ಹೆಜ್ಜೆಯಲ್ಲೂ ನನ್ನ ಫ್ರೆಂಡ್ಸ್ ಆಗಲಿ, ಹಿರಿಯರಾಗಲಿ ಎಲ್ಲರೂ ತುಂಬ ಚೆನ್ನಾಗಿ ವೆಲ್ಕಮ್ ಮಾಡ್ಕೊಂಡಿದ್ದಾರೆ, ತುಂಬ ಚೆನ್ನಾಗಿ ಪ್ರೀತಿಯಿಂದ ತಪ್ಕೊಂಡಿದ್ದಾರೆ. ಅದಕ್ಕೆ ಯಾವಾಗಲೂ ಆಭಾರಿ. ಡೆಫಿನೆಟ್ಲಿ ಸರ್, ರೆಸ್ಪಾನ್ಸಿಬಿಲಿಟಿ ತುಂಬ ಜಾಸ್ತಿನೇ ಇರುತ್ತೆ. ಅದು ಯಾವಾಗಲೂ ಇರುತ್ತೆ. ನಾನು ಅದಕ್ಕೆ ಅದೊಂದು ದೊಡ್ಡ ಜವಾಬ್ದಾರಿನೇ. ಯಾಕೆಂದರೆ ನಾವು ಒಂದು ಸರಿ ನಾವು ಒಂದು ಎಮೋಷನಲಿ ಕನೆಕ್ಟೆಡ್ ಆದಾಗ, ನಮ್ಮ ಜೊತೆ ಅವರು ಎಮೋಷನಲಿ ಕನೆಕ್ಟೆಡ್ ಆದಾಗ ಡೆಫಿನೆಟ್ಲಿ ಒಂದೊಂದು ದೊಡ್ಡ ಜವಾಬ್ದಾರಿನೇ ಅದು. ಅದನ್ನು ನಿಭಾಯಿಸಲೇಬೇಕು. ಅದ್ರ ಕಡೆಗೆ ನಂಬಿಕೆ ಉಳಿಸ್ಕೊಳ್ಳೋ ಕಡೆಗೆ ಕೆಲಸ ಮಾಡಲೇಬೇಕು. ಅದಕ್ಕೆ ಯಾವಾಗಲೂ ಹೇಳ್ತಾ ಇರ್ತೀವಿ, ಹಿಂಗೆ ಇರಲಿ ನಿಮ್ಮ ಪ್ರೀತಿ ಆಶೀರ್ವಾದ ಎಲ್ಲ. ತಪ್ಪು ಮಾಡಿದಾಗ ತಿದ್ದಿ ಅಂತ ಕೂಡ ಹೇಳ್ತಾ ಇರ್ತೀವಿ. ಆ್ಯಂಡ್ ಅದು ಕೂಡ ತುಂಬ ಇಂಪಾರ್ಟೆಂಟ್. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.